ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಇವತ್ತಿನ ರೀಲ್ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಕಾಫಿ ಗಿಡಕ್ಕೆ ಅವ್ರದ್ದು ನೈಟ್ರೋ ಬೋರ್ ಹಾಕ್ತಾ ಇದ್ದೀವಿ. ಲೈಕ್ ಏನಕ್ಕೆ ಅಂತಂದರೆ, ಲೈಕ್ ಈ ಟೈಮಲ್ಲಿ ಹಾಕೋದ್ರಿಂದ ನೈಟ್ರೋ ಬೋರ್ ಹಾಕೋದ್ರಿಂದ ಪ್ಲ್ಯಾಂಟ್ ನಿಮಗೆ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಇದು ನಿಮಗೆ ಬೆರಿ ಫಾರ್ಮೇಷನ್ ಟೈಮು, ಲೈಕ್ ಏನು ನಿಮಗೆ ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ ಬೆರಿ ಫಾರ್ಮೇಷನ್ ಆಗೋ ಟೈಮು, ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ಸು. ಸೊ ಆ ಟೈಮಲ್ಲಿ ನಿಮಗೆ ಬೋರಾನು, ಕ್ಯಾಲ್ಶಿಯಮು ಮತ್ತು ನೈಟ್ರೋಜನ್ ತುಂಬ ಅವಶ್ಯಕತೆ ಇರುತ್ತೆ. ಹಾಗಾಗಿ ಲೈಕ್ ನೈಟ್ರೋ ಬೋರ್ ನಿಮಗೆ 3 ಕೂಡ ಇರುತ್ತೆ. ಅಮೋನಿಯಂ ನೈಟ್ರೇಟ್ ಇರುತ್ತೆ, ನೈಟ್ರೇಟ್, ನೈಟ್ರೋಜನ್ ಕೂಡ ಇರುತ್ತೆ. ಹಾಗಾಗಿ ಇದು ಹಾಕೋದ್ರಿಂದ ನಿಮಗೆ ಬೆರಿ ಸೆಟ್ಟಿಂಗ್ ಚೆನ್ನಾಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೇನು ಉಳ್ಕೊಂಡಿರುತ್ತಲ್ಲ ಫ್ಲವರ್ ಬರೋದಕ್ಕೆ, ಸೊ ಆ ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಜೊತೆಗೆ ನಿಮಗೆ ಪ್ಲ್ಯಾಂಟ್ ಏನಾದ್ರು ವೀಕ್ ಇದ್ದರೆ, ಸೊ ತುಂಬ ಚೆನ್ನಾಗಿ ಗ್ರೋತ್ ಮಾಡುತ್ತೆ. ಪ್ಲ್ಯಾಂಟ್ನ ವೀಕ್ ಇದ್ದರೆ ಅದನ್ನು ಚೆನ್ನಾಗಿ ಗ್ರೋತ್ ಮಾಡುತ್ತೆ. ಸೊ ಹಂಗಂತ ಹೇಳ್ಬಿಟ್ಟು ನೀವು ಇದನ್ನು ಲೈಕ್ ವಾಟರ್ ಸಾಲ್ಯುಬಲ್ ಆಗು ಸ್ಪ್ರೇ ಮಾಡ್ಕೋಬೋದು. ಬಟ್ ಇದ್ರ ಸಾಯಿಲ್ ಅಪ್ಲಿಕೇಶನ್ ಕೂಡ ಮಾಡ್ಕೋಬೋದು. ವಾಟರ್ ಸಾಲ್ಯುಬಲ್ ಆಗೋದು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಕ್ಸಸ್ ಬೋರಾನ್ ಆದಾಗ ಲೈಕ್ ಪ್ಲ್ಯಾಂಟ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೋರಾನ್ ಯಾವತ್ತೂ ಕೂಡ ಎಕ್ಸಸ್ ಕೊಡಬಾರ್ದು. ಜೊತೆಗೆ ನಿಮ್ಗೆ ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಅಂದರೆ, ಲೈಕ್ ನಿಮಗೆ ಫ್ರೂಟ್ ಸೆಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಹಾಗೆಯೇ ನಿಮಗೆ ಕಾಫಿ ಗಿಡಗಳು ತುಂಬ ಗ್ರೀನಿಶಾಗಿ ಕಾಣುತ್ತೆ. ಲೈಕ್ ಹೊಸ ಚಿಗುರುಗಳಾಗಲಿ ಅಥವಾ ಬರದೇ ಇರೋ ಒಣ ಕಡ್ಡಿ ಅಂದರೆ ಮಾಮೂಲಿ ಸಣ್ಣ ಚಿಗುರು ಬರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಚಿಗುರು ಬರುತ್ತೆ. ಹಾಗೆ ಸೆಟ್ಟಿಂಗ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಫ್ರೂಟ್ ಸೆಟ್ಟಿಂಗ್ ಆಗಲಿ, ಪ್ಲ್ಯಾಂಟ್ ಹೆಲ್ತ್, ಓವರಾಲ್ ಹೆಲ್ತ್ ಆಗಲಿ ತುಂಬ ಚೆನ್ನಾಗಿ ನಿಮಗೆ ನೈಟ್ರೋ ಬೋರ್ ಹಾಕೋದ್ರಿಂದ ಗ್ರೋ ಆಗುತ್ತೆ. ಇಲ್ಲಿ ನಾವು ಚಿಕ್ಕ ಕಾಫಿ ಗಿಡಕ್ಕೆ ಹಾಕ್ತಾ ಇರೋದ್ರಿಂದ ನೀವು 50 ಗ್ರಾಮ್ಸಿಂದ 150 ಗ್ರಾಮ್ಸ್ವರೆಗೂ ಕೊಡ್ಬೋದು. ಅಂದರೆ ಚಿಕ್ಕ ಗಿಡಕ್ಕೆಲ್ಲ 50 ಸಾಕು. ದೊಡ್ಡ ಗಿಡಕ್ಕೆಲ್ಲ 100 to 150 ಕೊಡ್ಬೋದು. ಹಾಗೆ ಪೆಪ್ಪರ್ಗೆ ನೀವು ಲೈಕ್ 75 to 100, ದೊಡ್ಡ ಬೆಳೆಗಾರೆ 200 ಗ್ರಾಮ್ ಕೂಡ ಕೊಡ್ಬೋದು.